ಅತ್ತೆ ನೀವೆಲ್ಲ ಶಾನೆ ದಿನದಿಂದ ಹೇಳ್ತಾ ಇದ್ರಿ ಅಂದ್ರೆ ಹೋಗು ಹೋಗು ನಿಮ್ಮ ಅಮ್ಮನ ಮನೆಗೆ ಹೋಗಿ ಮಾತಾಡ್ಸು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇದ್ರಿ. ನಾನಂತೂ ಹಂಗು ಹಿಂಗು ಅಂತ ತಲೆನೇ ಕೆಡ್ಸ್ಕೊಂಡಿರಲಿಲ್ಲ. ಶಾರದಿ ಶಾರದಿ ಅಂದರೆ ನಿಮ್ಗೆಲ್ಲನೂ ಶಾನೆ ಬೇಜಾರಾಗ್ತಾ ಇತ್ತು ಅಲ್ವಾ. ಈಗ ಅವ್ರೂ ಹೊಸಿನಾದ್ರೂ ಬದಲಾಗೋರೆ ಅಂತ ನಂಗೆ ಅನ್ನಿಸ್ತದೆ. ನಾನು ನಿಮ್ಮ ಹತ್ರ ಅಂದರೆ ನೀವು ಹೋಗ್ಬೇಡ ಅಂತಂದರೆ ನಾನೇನು ಹೋಗಲ್ಲ ಅತ್ತೆ. ಅದಕ್ಕೆ ಇಬ್ರು ಕೇಳ್ಬಿಟ್ಟು ಸುಮ್ಮನೆ ನೀವು ಬೇಡ ಅಂದರೆ ಸುಮ್ಮನೆ ಆಗ್ತೀನಿ. ಇಲ್ಲಾಂದರೆ ಪಾಪುನ ಕರ್ಕೊಂಡೋಗ್ಬಿಟ್ಟು ಮಾತಾಡ್ಸ್ಕೊಂಡ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ ಅತ್ತೆ. ಪಾಪ ಅವರು ಶಾನೆ ಇಷ್ಟಪಟ್ಬಿಟ್ಟವ್ರೆ ನನ್ನ ಇದಕ್ಕೆ. ಅಂದರೆ ಮಗಳು ಮಗಳು ಅಂತ ಹೇಳ್ಬಿಟ್ಟು. ಹೌದು ಗೊತ್ತಿಲ್ಲದೇ ತಪ್ಪು ಮಾಡೋರೆ. ಆದರೆ ಒಂದೇ ಒಂದು ಚಾನ್ಸ್ ಕೊಡೋದ್ರಾಗೆ ತಪ್ಪೇನು ಇಲ್ಲ ಅಂತ ನನಗೆ ಅನ್ನಿಸ್ತೈತೆ. ಅದಕ್ಕೇ ಹೋಗ್ಬಿಟ್ಟು ಒಂದೇ ಒಂದು ಚಾನ್ಸು ಮಾತಾಡ್ಸ್ಕೊಂಡ್ಬಿಟ್ಟು ಬರೋಣ. ಅವರೆಲ್ಲ ಚೇಂಜ್ ಆಗೋರೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಅದಕ್ಕೇನೆ ನೋಡು ಉಷಾ, ಇಷ್ಟು ದಿನನೇ ನೀ ಸುಮ್ಕೆ ಇದೆಯಾ, ನಿಮ್ಮ ಅಮ್ಮ ಬೇಡ ಯಾರನ್ನೂ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಅವ್ರನ್ನ ಮಾತಾಡಿಸ್ಬಿಟ್ಟು ಅವ್ರಿಗೆ ಹೋಗೋ ಅವಶ್ಯಕತೆ ತಾನೇ ಏನಾಯ್ತು ನಿನಗೆ? ಅವ್ರ ಅವಶ್ಯಕತೆ ಏನೇ ನಮಗಿಲ್ಲ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡು. ದೇವ್ರನ್ನೇ ಕೇಳ್ತಿದ್ದೀನಿ, ಅವ್ರು ಯಾವತ್ತೂ ಬದಲಾಗಕ್ಕಿಲ್ಲ. ನೀ ನಮ್ಮ ಅಮ್ಮ ಎತ್ತಮ್ಮ ಇರ್ಬೋದು, ಆದರೆ ನನಗೇನು ಅವರೆಲ್ಲ ಬದಲಾಗವ್ರೆ ಒಳ್ಳೆಯವರಾಗವ್ರೆ ಅಂತ ಯಾವುದೇ ಕಾರಣಕ್ಕೂ ಅನ್ಸಕ್ಕಿಲ್ಲ. ಸುಮ್ಮನೆ ನೀ ಹೋಗಿ ನೋವು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಇದ್ರ ಅವಶ್ಯಕತೆ ತಾನೇ ಏನೈತೆ? ನಿನ್ನ ಪಾಡು ನೀನು ಇದೆಯಾ ತಾನೇ, ನಿನ್ನ ಪಾಡು ನೀನು ಇದ್ಬಿಡು. ಈಗೇನಾರ ನೀನು ಹೋಗ್ಬಿಟ್ರೆ ಅಯ್ಯೋ ಕೋಟಿ ಆಸ್ತಿ ಬಂದ್ಬಿಟ್ಟೈತೆ ಅದಕ್ಕೆ ನೀನು ಬಂದ್ಬಿಟ್ಟವಳೆ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾರೆ. ಇದೆಲ್ಲ ನಿನಗೆ ಬೇಕಾ ಹೇಳು? ಸುಮ್ಮನೆ ಅನ್ನಿಸ್ಕೊಳಕ್ಕಿನ್ನ ನೆಮ್ಮದಿಯಾಗಿ ಮನೆಯಾಗಿದ್ಬಿಟ್ರೆ ಎಷ್ಟೋ ವಾಸಿ ಅಲ್ವಾ? ಎಷ್ಟು ದಿನನೇ ಬದುಕಿದ್ಯಂತೆ ನಮ್ಮ ಅಮ್ಮಿಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಂದು ಸ್ವಲ್ಪ ದಿನ ಬದುಕಿದ್ರೆ ಏನಾಯ್ತದೆ ಹೇಳು ನೀನೇನಿಯಾ? ನನಗನಿಸಿಕೆ ಅನ್ನಿಸ್ದಂಗೆ ನನಗೇನೋ ಹೋಗೋದೇನೋ ಬೇಡ ಅಂತ ನೀ ಅನ್ನಿಸ್ತದೆ. ಸುಮ್ಮನೆ ಚೆನ್ನಾಗಿರಕ್ಕಿಲ್ಲ ನೋಡು. ನಾನು ಹೇಳೋದನ್ನು ಅರ್ಥ ಮಾಡ್ಕ. ನಿಂಗೆ ತಲೆಗೆಲ್ಲ ಕೆಟ್ಬಿಟ್ಟೈತೆ ಅಲ್ಲ ನಿಂಗೆ. ಯಾಕಮ್ಮ ಹಿಂಗಂತಿಗೆ? ಹೋದ್ರೆ ಹೋಗ್ಬಿಟ್ಟು ಬರ್ಲಿ ಬಿಡ್ಲಾ, ನಿನ್ಗೇನ್ಲ ಆಯ್ತದೆ ಹೋಗ್ಬಿಟ್ಟು ಬಂದ್ರೆ ನಿಂಗೇನು ಕಷ್ಟ ಆಯ್ತದ? ಅಮ್ಮ ಮಗಳು ಸಂಬಂಧನ ದೂರ ಮಾಡಕ್ಕಾಯ್ತದ ಅವಾಗ? ಈಗ ನನ್ನ ನಿನ್ನ ದೂರ ಮಾಡು ಅಂತಂದ್ರೆ ಮೆಚ್ತನ ದೇವ್ರು ಹೇಳು. ಸಾಕಿರಮ್ಮ ಬ್ಯಾರೆ ಏನೇ ಇರ್ಬೋದು, ಎತ್ಕೊಳ್ಳು. ಎಳಿತಿರಕ್ಕಿಲ್ವಾ? ನೀನು ಯಾಕೆ ಹೋಗ್ಬೇಡ ಅಂತ ಹೇಳ್ತೀಯಾ? ನೋಡು ನೀನೇನೇ ನೀನು ಹೆಂಡ್ತಿನ ಕರ್ಕೊಂಡು ಹೋಗಿ ನಿಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಬಾ. ಅಂದರೆ ಶಾರದಿ ಬದಲಾಗೋಳೆ ಅಂತ ನನಗೆ ಅನ್ನಿಸ್ತದೆ. ಊರು ಜನ ಎಲ್ಲ ಹೇಳೋ ಪ್ರಕಾರನೇ ಇಲ್ಲ ಬದಲಾಗ್ಬಿಟ್ಟವಳೆ ಒಳ್ಳೆಯವಳಾಗವಳೆ ಅಂತ ಹೇಳ್ಬಿಟ್ಟು ಶಾನೆ ಜನನೇ ಹೇಳ್ತಾರೆ. ತುಂಬ ಬದಲಾಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ದಂಗೆ ಶಾನೆ ಬದಲಾಗೋಳು ಅವಳು. ನೋಡು ಅರ್ಥ ಮಾಡ್ಕ, ದೇವ್ರನ್ನೇ ಬದಲಾಗೋಳೆ. ನೀನು ಸುಮ್ಮನೆ ಹೋಗಿ ನೀನು ಅತ್ತೆ ಜೊತೆ ಮಾತಾಡ್ಕೊಂಡು ಬಂದ್ಬಿಡು. ಒಂಚೂರು ಇದು ಸುಮ್ಮಸಾಗಿ ಏನಾರ ಮಾತಾಡಿದ್ರೆ ಬ್ಯಾಡ ಬಿಡು ಅಂತ ಬಂದ್ರಾಯ್ತು. ನೋಡು ಅವಳು ನೀನು ನೆನ್ತಿರ್ಬೋದು, ಆದರೆ ಅವಳಿಗೂ ಅಮ್ಮ ಅನ್ನೋ ಫೀಲಿಂಗ್ ಇರಕ್ಕಿಲ್ವಾ? ಹೇಳು. ಈಗ ಎಲ್ಲರೂ ಒಪ್ಪಿಗೆ ತಗೊಂಡೇನೇ ಹೋಯ್ತಾವಳೆ. ಏನಾರ ಹಿಂದು ಮುಂದು ಹಂಗು ಹಿಂಗು ಮಾತಾಡ್ಬಿಟ್ಟು ಏನಾರ ಹೋಯ್ತಾವಳೆ ಹೇಳು. ನೀನೇ ಅರ್ಥ ಮಾಡ್ಕ. ಅಮ್ಮ ನನ್ನ ಅನಿಸಿಕೆ ನನಗೆ ಹೇಳ್ದೆ ಅಷ್ಟೇ ಏನಿಯ. ಆ ಶಾರದಿ ಮನೆಗೆ ಹೋಗೋ ಅವಶ್ಯಕತೆ ನಮಗೇನಿಲ್ಲ. ಅವಳು ಏನು ಎತ್ತ ಅಂತ ಹೇಳ್ಬಿಟ್ಟು ನಮಗೆ ಭಾಳ ಚೆನ್ನಾಗಿ ಗೊತ್ತು ತಾನೆ. ಅವಳು ಎಂತಳು ಅಂತ ಹೇಳ್ಬಿಟ್ಟು, ಅಂದರೆ ಆ ಅಮ್ಮ ಎಂತಳು ಅಂತ ಗೊತ್ತು ತಾನೆ, ಅವ್ರ ಮಗಳು ಎಂತಳು ಅಂತ ಗೊತ್ತು ತಾನೆ. ಇದೆಲ್ಲ ನಮ್ಗೆ ಅವಶ್ಯಕತೆ ಐತಾ? ಇವರಿಬ್ಬರು ಮಾತೇ ಆಡಿಲ್ಲ ಒಂದಿನಕ್ಕೂ. ಮಾತಾಡಿಲ್ಲ ಅಂತ ಹೇಳಿದ್ಮೇಲೆ ಇವಾಗ ಮತ್ತೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಅವ್ರ ಅವಶ್ಯಕತೆ ದೇವ್ರನ್ನೇ ನನಗಿಲ್ಲ ಕಣಮ್ಮ. ನೋಡು ಅವಳಿಷ್ಟ. ಅವಳೇನಾರ ಹುಷ ಹೋಯ್ತೀನಿ ಅಂತಂದರೆ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ನಾನೇನು ಕೇಳೋಕ್ಕಿಲ್ಲ. ಆದರೆ ನಾನಂತೂ ಹೋಗೋಕ್ಕಿಲ್ಲ ಅವ್ರ ಮನೆಗೆ. ಈಗಲೇ ಹೇಳ್ಬಿಟ್ಟಿದ್ದೀನಿ. ನನಗಂತೂ ಇಷ್ಟನೇ ಇಲ್ಲ, ನಾನು ಹೋಗೋದೂ ಇಲ್ಲ. ಅವ್ರ ಮುಖ ಕಂಡ್ರೆ ನನಗೆ ಆಗೋಕ್ಕಿಲ್ಲ, ಸರಿನಾ? ಅವ್ರು ಮೊದಲೆಲ್ಲ ಮಾಡಿರೋದನ್ನ ಮರಿ ಅಂತ ಹೇಳಿದ್ರೆ ಮರೆಯೋಕ್ಕಾಯ್ತದೇನಮ್ಮ? ಅವಳು ಆಶಾ ಮಾಡಿರೋದನ್ನ ಮರಿ ಅಂತ ಇಲ್ಲ, ಅವ್ರ ಅಮ್ಮ ಮಾಡಿರೋದನ್ನ ಮರಿ ಅಂತ ಹೇಳ್ತೀಯಾ? ಹುಷಂಗಂತೂ ಏನೂ ಗೊತ್ತಾಗಕ್ಕಿಲ್ಲ. ಅವಳು ಅಮೇರಿಕ ಅಲ್ಲಿ ಇಲ್ಲಿ ಬೆಳೆದ್ಬಿಟ್ಟು ಬಂದಿರೋಳು. ನಿನ್ಗಾರ ಅರ್ಥ ಆಗಕ್ಕಿಲ್ವೇನಮ್ಮ? ಹಳ್ಳಿನಾಗ ಏನು ಬದಲಾಯ್ತಾರ ಜನ ಅಂತ ಹೇಳ್ಬಿಟ್ಟು. ನೋಡಮ್ಮ ಅವಳಿಷ್ಟ, ಅವಳು ಹೆಂಗಾರ ಮಾಡ್ಕೊಳ್ಳಿ. ಹೋದ್ರೆ ಹೋಗ್ರಿ, ಬಿಟ್ರೆ ಬಿಡ್ಲಿ. ನಾನಂತೂ ಹೋಗೋಕ್ಕಿಲ್ಲ ಅಷ್ಟೇನೆ. ನೋಡು ನೀನುಂಟು ನಿಮ್ಮ ಅಮ್ಮ ಉಂಟು, ನೀನು ತಡಿಯಕ್ಕೆ ನಾನು ಯಾರು? ನಾನಂತೂ ಬರೋಕ್ಕಿಲ್ಲ. ನನ್ನಂತೂ ಬಲವಂತ ಮಾಡಬೇಡ. ನಾನಂತೂ ದೇವ್ರನ್ನೇ ಬರೋಕ್ಕಿಲ್ಲ, ಸರಿನೇ? ನನಗೆ ಬರೋಕ್ಕೆ ಇಷ್ಟನೂ ಇಲ್ಲ. ಈಗಲೇ ಹೇಳಿದ್ದೀನಿ. ದಯವಿಟ್ಟು ನಿನ್ನ ಪಾಡಿಗೆ ನೀನು ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಮಾತಾಡ್ಸ್ಕೊಂಬಿಟ್ಟು ಬಾ. ನನಗಿದ್ರಾಗ ಯಾವ ಅಭ್ಯಂತರನೂ ಇಲ್ಲ. ನನ್ನಂತೂ ಬಲವಂತ ಮಾಡ್ಬಿಟ್ಟು ಮಾತ್ರ ಕರೆಯೋಕ್ಕೆ ಹೋಗ್ಬೇಡ, ಸರಿನೇ? ನನ್ನ ಪಾಡಿಗೆ ನಾನಿರ್ತೀನಿ. ಈಗಲೇ ಹೇಳಿದ್ದೀನಿ. ಅತ್ತೆ ಅವರೇ ಬೇಡ ಅಂತ ಹೇಳಿದ್ಮೇಲೆ ಹೋಗೋ ಅವಶ್ಯಕತೆ ನನಗೂ ಇಲ್ಲ ಅಂತ ಅನ್ನಿಸ್ತದತ್ತೆ. ಮುಡಿಯತ್ತೆ ಬೇಡ ಸುಮ್ಕೇನಿ. ಅವ್ರಿಗೆ ಇಷ್ಟ ಇಲ್ದಿರೋ ಕೆಲಸನ ನಾನು ಮಾಡೋ ಅಂಥದ್ದು ಏನಾಗೈತೆ? ಪದ್ದು ಚಿಕ್ಕಮ್ಮ ಹೇಳ್ತು ಅಂತ ಒಂಟೆ ಅಷ್ಟೇ ಏನಿಯ. ಈಗ ಅವ್ರಿಗೆ ಇಷ್ಟ ಇಲ್ದಿರ ನಮ್ಮ ಯಜಮಾನ್ರಿಗೆ ಇಷ್ಟ ಇಲ್ದಿರೋ ಕೆಲಸ ನಾನು ಮಾಡೋಕ್ಕಾಯ್ತದೆ? ಇಲ್ಲ ನಾನಂತೂ ದೇವ್ರನ್ನೇನು ಮಾಡೋಕ್ಕಿಲ್ಲ. ಬೇಡ ಬಿಡಿ. ಇಷ್ಟು ದಿನ ನೀನು ಸುಮ್ಕೆ ಇದ್ದೀನಂತೆ, ಇನ್ನು ಈಗ ಸುಮ್ಮನೆ ಇದ್ಬಿಟ್ರೆ ಏನಾಯ್ತದೆ? ಯಾವ ಅಮ್ಮನೂ ಬೇಡ, ಯಾವ ಅಪ್ಪನೂ ಬೇಡ. ನನಗೆ ಸಾಕು. ನೀವೇನೇ ಇದ್ದೀರಲ್ಲ ಅಷ್ಟೇ ಏನಿಯ ಸಾಕು. ಅಯ್ಯಯ್ಯಯ್ಯಯ್ಯ ಗಂಡ ಸಾವಿರ ಹೇಳ್ಕತಾನೆ. ಹಂಗಂತ ತೋರ್ ಮನೆದನ್ನ ಮುಚ್ಕೊಳಕಾಯ್ತದೆ ನಾವ? ನಿಂಗೆ ನಾಳೆ ಬೇಕು ಅಂದ್ರೆ ನಿಮ್ಮ ಅಮ್ಮ ಸಿಕ್ಬಿಡ್ತಾಳ. ನನ್ನ ಮಾತು ಕೇಳು ಸುಮ್ಕೆನೆಯ. ನೀನು ಪಾಡು ನೀನು ಹೋಗ್ಬಿಟ್ಟು ಬಾ ಹೋಗು. ಅತ್ತೆಯಾಗಿ ನಾನೇನೇ ಹೇಳ್ತಾ ಇದ್ದೀನಿ ಹೋಗ್ಬಿಟ್ಟು ಬಾರವ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬರ್ತಿದ್ದಂಗೆ ಏನೋ ಉತ್ತರ ಆಡ್ತಾ ಇದೀಯ ನೀನು? ಅಯ್ಯೋ ಗಂಡುಗಳು 100 ಹೇಳ್ಕತ್ತಾರೆ. ಈಗ ನೋಡು ನಮ್ಮಷ್ಟು ವಯಸ್ಸಾದ್ಮೇಲೆ ತೋರ್ ಮನೆ ಇಲ್ಲ ನನಗೆ. ಈಗ ತೋರ್ ಮನೆ ಬೇಕು ಅಂದರೆ ಸಿಕ್ಬಿಟ್ಟತೆ. ನೀನೇ ಯೋಚನೆ ಮಾಡು, ಯಾರಿಗೆ ಸಿಕ್ಕದು ತೋರ್ ಮನೆ ಇವಾಗ? ನೋಡವ ನೀನು ಹೋಗವ, ನೀನು ಹೋಗು ಆರಾಮಾಗಿ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಇದು ಬಿಟ್ಟು ಏನಿಯ ಬಾ. ಈಗ ನೋಡು ಆಯಮ್ಮನೂ ಬದಲಾಗೋಳೆ ಅಂತ ನನಗೂ ಊರು ಜನ ಎಲ್ಲ ಹೇಳ್ತಾವ್ರೆ. ನಿನ್ನ ಮನ್ಸಾಗೂ ಅನ್ನಿಸ್ತೈತೆ ಅಂದರೆ ನಾಳೆ ಎಂದೋ ಒಂದಿನ ಬೇಜಾರು ಮಾಡ್ಕೊಳೋದು ಬೇಡ ಅಲ್ವೇ? ನನ್ನ ಮಾತು ಕೇಳಿ ನಿಜವಾಗೂ ಹೋಗ್ಬಿಟ್ಟು ಬಾ. ನನ್ನ ಮಗ ಇವಾಗ ಮುನಿಸ್ಕೊತಾನೆ, ಆಮೇಕಿಂದ ಸೊರೋಯ್ತಾನೆ. ನನ್ನ ಮಗನ ಬಗ್ಗೆ ನನಗೆ ಗೊತ್ತಿಲ್ವೇ? ನೀನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ ಕಣವ. ಹೋಗ್ಬಿಟ್ಟು ಬಾ. ನಿಮ್ಮ ಅವ್ವ ನಿಮ್ಮ ಅಪ್ಪ ಎಲ್ಲರೂ ಖುಷಿಯಾಗಿ ನಿನ್ನ ತಂಗಿನೇ ಆಗಬೇಕು, ಅಕ್ಕನೇ ಆಗಬೇಕು. ಇಬ್ರು ಅವಳಿ ಜವಳಿ ಅಲ್ವೇ? ಎಲ್ಲ ಸೊರೋಯ್ತದೆ. ಹೋಗ್ಬಿಟ್ಟು ಬಾ.
ಸರಿ ಅತ್ತೆ ಆಯ್ತು, ನೀವು ಹೇಳ್ತಿದ್ದೀರಾ ಅಂತಾನೆ ಹೋಗ್ಬಿಟ್ಟು ಬರ್ತಿರೋದು. ಇಲ್ಲಾಂದ್ರೆ ನಾನಂತೂ ಹೋಗಕ್ಕೆ ಏನೇ ಹೋಯ್ತಿರ್ಲಿಲ್ಲ. ನೀವೇ ತಾನೇ ಹೇಳ್ತಿರೋದು ಹೋಗ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು, ಅದಕ್ಕೆ ಹೋಯ್ತಾ ಇದ್ದೀನಿ ಅತ್ತೆ. ಸರಿ ಅತ್ತೆ, ಮತ್ತೆ ಹೋಗ್ಬಿಟ್ಟು ಬರ್ತೀನಿ ನಾನು, ಸರಿನಾ? ಆ, ನೋಡೋಣ ನಮ್ಮಮ್ಮ ಯಾವ ಥರ ಮಾತಾಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಈ ವರ್ಷದಾಗೆ ಈಗ ಏನೇ ಫಸ್ಟ್ ಹೋಯ್ತಾ ಇರೋದು. ಸರಿ ಹೋಗ್ಬಿಟ್ಟು ಬರ್ತೀನಿ. ಸರಿ ಕಣವ, ಒಳ್ಳೇದಾಗ್ಲಿ. ಮೊಮ್ಮಗನೇ ಹುಷಾರಾಗಿ ಹೋಗ್ಬಿಟ್ಟು ಬರ್ಲಾ. ಅಲ್ಲಿ ತರ್ಲೆಗಿರ್ಲೆ ಮಾಡಿದ್ಯಾ? ಇವನು ಫುಲ್ಲು ರೆಡಿ ಮಾಡಿಸ್ಕೊಂಡು ಬೇರೆ ಕರ್ಕೊಂಡು ಹೋಯ್ತಿದ್ಯಾ. ದೃಷ್ಟಿನೇ ಆಗೋಗ್ಬಿಡ್ತದೆ ಅನ್ನಿಸ್ತದೆ. ಬಂದ ಮೇಲೆ ಹೊಸಿ ದೃಷ್ಟಿ ಫಸ್ಟ್ ಏನಾರ ತೆಗೆದುಬಿಡ್ಬೇಕು ನನ್ನ ಮುದ್ದು ಮೊಮ್ಮಗಂಗೆ. ಹೋಗ್ಬಿಟ್ಟು ಬಾಪ. ಅಜ್ಜಿ ಮನೆ ಅಲ್ವಾ, ನೀನು ಹೋಗ್ಬಿಟ್ಟು ಖುಷಿಯಾಗಿ ಬಾ ಹೋಗು. ಸರಿನೇ? ಇರವ ಬಂದೆ, ಒಂದು ನಿಮಿಷ ಇರವ. ನಮ್ಮ ಅತ್ತೆ ಒಂಚೂರು ಬೇಜಾರು ಮಾಡ್ಕೊಳಕಿಲ್ಲ. ಏನಾರ ಹೇಳಿದ್ರೆ ಯಪ್ಪ ಹಂಗೆ ನೆನೆಯ ನನ್ನ ಸೊಸೆ ಅಲ್ವೇ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಇಂಥ ಅತ್ತೆನ ಪಡೆಯೋಕ್ಕೂ ನಾನು 7 ಜನ್ಮದಾಗ ಪುಣ್ಯ ನೆನೆಯ ಮಾಡಿದ್ದೆ. ನಮ್ಮಮ್ಮ ಒಳ್ಳೆ ಥರ ಚೇಂಜ್ ಆಗೈತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅಂತೂ ಚೇಂಜ್ ಆಗೈತೆ ಅಂತ ಮಾತ್ರ ಅನ್ನಿಸ್ತದೆ ನನಗಂತೂ. ಹೆಂಗೋ ಚೇಂಜ್ ಆಗೋಗ್ಬಿಟ್ಟಿದ್ರೆ ಅಷ್ಟೇ ನೆನೆಯ ಸಾಕು. ನಮ್ಮ ಯಜಮಾನ್ರಿಗೂ ಗೊತ್ತಾಗಬೇಕು, ನನ್ನ ಗಂಡಂಗೆ ಹೆಂಗಿದ್ರು ನಮ್ಮಮ್ಮ ಚೇಂಜ್ ಆಗೋಗ್ಬಿಟ್ಟೈತೆ, ಒಳ್ಳೇದಾಗೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಗೊತ್ತಾಗಲೇಬೇಕು ಅಷ್ಟೇ ನೆನೆಯ. ತಗೊಳವ, ಮೊದಲನೇ ಕಿತ್ತ ಮನೆಗೆ ಹೋಯ್ತಿದ್ಯಾ, ಬೋರಿ ಕೈಗೆ ಹೋದ್ರೆ ಸಂದಾಗೆ ಸದ ಒಂಚೂರು ಹಣ್ಣು ಹಂಪಲ್ಲು. ತಗ ನಿಮ್ಮ ಅಮ್ಮಂಗೊಂದು ಸೀರೆ, ಹಂಗೆ ನಿನ್ನ ತಂಗಿಗೊಂದು ಸೀರೆ ಎಲ್ಲನೂ ಮಡಗಿವ್ನಿ. ಏನೋ ಇರೋದನ್ನ ಮನೆಗಿರೋದನ್ನ ಮಡಗಿವ್ನಿ ಕಣವ. ತಗೊಂಡೋಗ್ಬಿಟ್ಟು ಕೊಟ್ಬಿಡು ಸರಿನೇ? ನಿಂಗೆ ಪಾರಿನಾಗಿದ್ದಲ್ಲ ಅಮೆರಿಕದಾಗೆ, ನಿಂಗೆ ನಮ್ಮ ಸಂಪ್ರದಾಯಗಳೆಲ್ಲ ಗೊತ್ತಾಗಕ್ಕಿಲ್ಲ ಅಷ್ಟೊಂದು. ಬರಿ ಕೈಯಾಗ ಹೋಗ್ಬಾರ್ದು. ಮೊದಲನೇ ಕಿತ್ತ ತೋರ್ ಮನೆಗೆ ಹೋಯ್ತಿದ್ಯಾ, ಹೋಗ್ಬಿಟ್ಟು ಖುಷಿಯಾಗಿ ಬಾವ. ಸರಿ ಅತ್ತೆ, ಹೋಗ್ಬಿಟ್ಟು ಬರ್ತೀನಿ. ಸರಿ ಕಣವ, ನಿಧಾನಕ್ಕೆ ಬಾ. ನೀನು 10 ಕಿಲೋಮೀಟ್ರ್ ಓದಿಯೇ, ಪಕ್ಕದ ಮನೆ ತಾನೇ, ಹೋಗ್ಬಿಟ್ಟು ಬಾ ಸರಿನೇ? ಏನಾರ ಅಂದ್ರೂ ಮನ್ಸಿಗೆ ಹಾಕಬೇಡ. ನಿನ್ನ ಮನ್ಸು ಮಾಡಿದ್ಯಲ್ಲ, ಹೋಗ್ಬಿಟ್ಟು ಬಾವ. ಸರಿ ಅತ್ತೆ ಆಯ್ತು. ಏನಂತ ಕರೀಲಿ? ಅಮ್ಮ ಅಮ್ಮ. ಯಾರು? ಬಂದೆ. ಅಯ್ಯೋ 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 ಉಷಾ, ನೀನಾ? ಅಯ್ಯೋ ನಿಮ್ಮಮ್ಮ ಮೊನ್ನೆಲ್ಲ ನೆನೆಸ್ಕೊತಾಯ್ತು ನಿನ್ನೆ ನನ್ನ ಮಗಳು ಅಂತ ಹೇಳ್ಬಿಟ್ಟು. ಇದೇನು ಕನಸು ನಿಜವೋ ನನಗಂತೂ ನಂಬಕ್ಕೇನೇ ಆಯ್ತಿಲ್ಲ. ಕನಸ ಇದು? ಅಯ್ಯೋ ನನಗಂತೂ ಅರ್ಥವೇ ಆಯ್ತಿಲ್ಲ. ಶಾರದಕ್ಕ ಯಾರು ಬಂದವ್ರು ನೋಡ್ಬಾ ಇಲ್ಲಿ. ಶಾರದಕ್ಕ. ಯವ್ವ ಕನ್ಸಲ್ಲ ಅಲ್ವೇ ನಮ್ಮಿ, ನಿಜನೇ ನೀನು ಬಂದಿರೋದು? ಅಯ್ಯೋ ನಿಜವಾಗೂ ಮೊನ್ನೆ ತಾನೇ ಮಾತಾಡ್ತಾ ಇದ್ವಿ ನಾವಂತೂ. ಅಯ್ಯೋ ಉಷಾ ಬರಬೇಕು ಮನೆಗೆ ಅಂತ ಮೊನ್ನೆಲ್ಲ ಮಾತಾಡ್ತಿದ್ವಿ. ಹಿಂಗೆ ಬಂದ್ಬಿಟ್ಟಿದ್ದೀಗ ನೀನು ಅಂದರೆ ನನಗಂತೂ ನಂಬಕ್ಕೇನೇ ಆಯ್ತಿಲ್ಲ. ಅಯ್ಯೋ ನನಗೆ ಖುಷಿಗೆ ಏನು ಮಾತಾಡಬೇಕು ಅಂತ ನೀ ಅರ್ಥ ಆಯ್ತಿಲ್ಲ. ಯಾರೇ ಅದು? ಬಂದೇ ಇರು, ನೋಡ್ಬಾಕ ಯಾರು ಅಂತ. ಅಯ್ಯೋ ಮಗಳೇ ನೀನಾ? ಉಷಾ ನಿಜವಾಗೂ ನೀನು ಮನೆಗೆ ಬಂದಿದ್ಯಾ? ಅಯ್ಯೋ ನಂಗೆ ನಂಬಕ್ಕೆ ಆಯ್ತಿಲ್ವಲ್ಲ. ಅಯ್ಯೋ ಮೊಮ್ಮಗನೇ, ಅಯ್ಯೋ ಬಾಕ್ಲಾಗೆ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದೀನಲ್ಲ. ಹೋಗಿ ಆರತಿ ತಟ್ಟೆ ತಗೊಬಿಟ್ಟು ಹೋಗು ಸರ್ನ. ಆರತಿ ಬೆಳಗ್ಬಿಟ್ಟು ಒಳಗಡೆ ಕರ್ಕೊಳ್ಳೋಣ. ಮೊದಲನೇ ಕಿತ್ತ ನಮ್ಮ ಮಗಳು ಮನೆಗೆ ಬರ್ತಾವಳೆ. ಅಯ್ಯೋ ಹಂಗೆ ಬಂದ್ಬಿಟ್ರೆ ಸಂದಕ್ಕಿರಕ್ಕಿಲ್ಲ. ಹೋಗು ಸರ್ನ, ಹೋಗ್ಬಿಟ್ಟು ಬೇಗ ತಗೊಬಿಟ್ಟು ಹೋಗು ಆರತಿ ತಟ್ಟೆಯ. ಹಾಕ ತರ್ತೀನಿ. ಉಷಾ ನನ್ನವ್ವ ಬಂದ್ಬಿಟ್ಟ. ಅಯ್ಯೋ ನೀತಾಗ ನಾನು ಭಾಳ ಸಮಯ ಕೇಳ್ಬಿಡ್ಬೇಕು ಕಣವ. ಅಯ್ಯೋ ನೀನು ನನ್ನ ಕನಸು ನಿಜವಾಗ ಗೊತ್ತಾಯ್ತಾನೆ ಇಲ್ಲ. ಅಮ್ಮ ನಿಜನೇ, ಇದೇನು ಕನಸಲ್ಲ ಸರಿನಾ? ನೋಡಿ ನೀವು ಇಷ್ಟೊಂದೆಲ್ಲ ಹತ್ಕೊಂಡು ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾನು ಬಂದಿದ್ದೀನಿ ತಾನೇ, ಅಳೋ ಅವಶ್ಯಕತೆ ತಾನೇ ಏನೈತೆ? ಇಲ್ಲ ಕಣವ, ನೀನು ಬತ್ತೀಯ ಅಂತ ಕನ್ಸು ಮನ್ಸಾಗ ಒಂದು ಕಡೆ ಇಲ್ಲ ಕಣವ. ನಾನಂತಂದ್ರೆ ನೀನು ನಿಜವಾಗ್ಲೂ ಬತ್ತೀಯ ಅಂತ ಹೇಳ್ಬಿಟ್ಟು ನನಗೆ ಗೊತ್ತೇನೇ ಇರಲಿಲ್ಲ. ಹೆಂಗೋ ಬಂದ್ಬಿಟ್ಟಲ್ಲ ನೀನು. ಅಯ್ಯೋ ನನ್ನ ಕಣಿಗೆ ನೀನು ನಂಬಕ್ಕಾಯ್ತಿಲ್ಲ ಕಣವ. ನೀನು ಬಂದಿದ್ದೀಗ ಅಂತ ಹೇಳ್ಬಿಟ್ಟು ಎಷ್ಟೋ ದಿನದಿಂದ ಅನ್ಕೋತಾ ಇದ್ದೆ ಕಣವ, ನನ್ನ ಮೊಮ್ಮಗು ನೋಡಬೇಕು ಅಂತೇಳಿ. ಇಲ್ಲ ಇರು, ಆರತಿ ಎತ್ತೇನೆ ನೀನು ಒಳಗಡೆ ಕರ್ಕೋಬೇಕು ನಾನು. ಇಲ್ಲಾಂದರೆ ನಂಗೆ ದುಃಖ ತಡ್ಕೊಳಕ್ಕೆ ಏನೇ ಆಗಲ್ಲ. ಇರವ ಆರತಿ ಎತ್ಬಿಟ್ಟು ಒಳಗಡೆ ಕರ್ಕತೀನಿ. ನಾಯಿ ಕಣ್ಣು, ನರಿ ಕಣ್ಣು, ರಂಡೆ ಕಣ್ಣು, ಮುಂಡೆ ಕಣ್ಣು, ಯಾರ ಕಣ್ಣು ಬೀಳ್ದಂಗಿರ್ಲಿ ಯವ್ವ. ನನ್ನ ಮಗಳ ಮೇಲೆ ನನ್ನ ಮೊಮ್ಮಗನ ಮೇಲೆ ಯಾರ ದರಿದ್ರದ ಕಣ್ಣು ಬೀಳ್ದಂಗಿರ್ಲಿ ಕಣವ. ಯವ್ವ ಈ ಮನೆಗೆ ಬಂದ್ಬಿಟ್ಟು ನೀನು ಭಾಳ ನನ್ನ ಮನಸ್ಸಿಗೆ ಸಮಾಧಾನ ಮಾಡ್ಬಿಟ್ಟೆ ಕಣವ. ನನಗೆ ಹೆಂಗೆ ಹೇಳ್ಬೇಕು ಅಂತ ನಿನಗೆ ಅರ್ಥ ಆಯ್ತಿಲ್ಲ. ಯಾರ ಕಣ್ಣು ನಿನ್ನ ಮೇಲೆ ತಾಗದೇ ಇರಲಿ ಕಣವ, ತಾಗದೇ ಇರಲಿ. ಮೊಮ್ಮಗನೇ ನಿಂಗೂ ಅಷ್ಟೇನಿಯ, ಯಾರ ಕಣ್ಣು ತಾಗದೇ ಇರಲಿ ನನ್ನ ಮುದ್ದಿನ ಮೊಮ್ಮಗಂಗೆ. ನೋಡಮ್ಮ ಮೊದಲನೇ ಕಿತ್ತ ಗೊತ್ತಾ ಇದೆಯಾ? ತಗೊಳ್ಳಿ ಈ ತಟ್ಟೆನ ಅಲ್ಲಿ ಈಚೆ ಕಡೆ ಹೋಗ್ಲಿಂದೆಲ್ಲ ಒಯ್ದ್ಬಿಟ್ಟು ಬಾವ ಬಾಲ್ಗಾಲ ಇಟ್ಬಿಟ್ಟು ಒಳಗಡೆ ಬಾವ ನೀನು ಬಾವ. ಅಯ್ಯೋ ಮಗಳೇ ಬಾವ ಏನು ಮೊಮ್ಮಗನೇ, ಬಾರು ನನ್ನ ಮುದ್ದಿನ ಮೊಮ್ಮಗನೇ ನೀನು ಬಾಪ. ಯಾರಪ್ಪ? ಯಾರು ಅನ್ಕೊಂಡಿದ್ಯ ಮೊಮ್ಮಗನೇ ನನ್ನ? ಯಾರಪ್ಪ ನಾನು? ಅಜ್ಜಿ ಕಣೋ, ಅಜ್ಜಿ ಆಗಬೇಕು. ಯಾರು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀಗ ಎಲ್ಲ ನೀನು ನನ್ನ ಮುದ್ದಾಗವನಿ. ಎಂಥ ಸಂದಾಗವನಿ ಎಲ್ಲ ನಿನ್ನ ಹೋಲ್ಕೆನೆ ಕಣವ ಉಷಾ. ಅಯ್ಯೋ ಮೊಮ್ಮಗನೇ, ಮುದ್ದಿನ ಮೊಮ್ಮಗನೇ. ಒಲ್ಲೊಲ್ಲೊಲ್ಲ ಏನಪ್ಪ ಒಳದೇ ಇಲ್ವಲ್ಲ, ನಗ್ತಾನೆ ಇದೀಗಲ್ಲ ನೀನು. ಅಜ್ಜಿ ನೋಡಿ ಅಜ್ಜಿ ನೋಡ್ಬಿಟ್ಟ. ಶಾಂತಮ್ಮ ಚೇರ್ ತಗೊಂಬಿಟ್ ಬಾ ಸರ್ನ. ಈ ಹಳೆ ಮನೆ ಅಲ್ವಾ ಉಷಾ, ಅದಕ್ಕೆ ಚೇರು ಪಾರ ಏನು ಇಟ್ಕೊಳಕಿಲ್ಲ. ಹೊಸ ಮನೆಯಾಗ ಹೋಗಾನೆ ಅಂತ ಹೇಳ್ಬಿಟ್ಟು ಸುಮ್ಕಿದ್ವಿ. ನನ್ನ ಮೊಮ್ಮಗು ನೋಡ ಖುಷಿಗೆ ಏನೋ ಬಾಯಾಗ ಮಾತೇ ಗೊತ್ತಿಲ್ಲ ಕಣವ. ಅಯ್ಯೋ ಇರು, ಚೇರ್ ತಗೊಬಿಟ್ಟು ಬರ್ತಾಳೆ, ಕುಂತ್ಕೊಂಡು ಮಾತಾಡಿವಂತೆ. ಅಯ್ಯೋ ನನಗೆ ಬಾಯಿ ಏನು ಮಾಡಬೇಕು, ಕೈ ಕಾಲು ಏನೇ ಓಡ್ತಿಲ್ಲ. ಅವಳು ಆಶಾ ಬೇರೆ ಪ್ಯಾಟೆಗೆ ಹೋಯ್ತೀನಿ ಕಣಮ್ಮ ಅಂತ ಪ್ಯಾಟೆಗೆ ಹೋಗ್ಬಿಟ್ಟವಳ. ಅವಳು ಫಸ್ಟ್ ಫೋನ್ ಮಾಡ್ಬಿಟ್ಟು ಹೇಳ್ಬೇಕು. ಅಯ್ಯೋ ಶಿವನೇ, ಈ ಖುಷಿಯ ತಡ್ಕೊಳಕ್ಕೆ ಏನೇ ಆಯ್ತಿಲ್ಲ. ಇರವ ಚೇರ್ ತಗೊಬಿಟ್ಟು ಬರ್ತೀನಿ.
ಅಯ್ಯೋ ಅಮ್ಮ, ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗೋ ಅವಶ್ಯಕತೆ ಏನಿಲ್ಲ. ನೀನು ಸಮಾಧಾನ ಮಾಡ್ಕ. ಇಷ್ಟೊಂದು ಎಕ್ಸೈಟ್ಮೆಂಟ್ ಹಾಕ್ಕೊಂಡು ನಾನು ಏನಾದ್ರು ಬೇರೆವಳ? ನಿಮ್ಮ ಮಗಳೇ ತಾನೇ. ಇಷ್ಟೊಂದೆಲ್ಲ ಚೇರ್ ಹಾಕ್ಬೇಕು, ಅದಾಕ್ಬೇಕು, ಇದಾಕ್ಬೇಕು ಅಂತ ಯಾಕೆ ಅನ್ಕೊಂತೀಯ? ನೀನು ಸುಮ್ಮನೆ ಇರು. ನಾನು ಎಲ್ದಾಗ ಏನೇ ಕೂತ್ಕೋತೀನಿ. ನಾನು ಫಾರಿನಾಗೆ ಓದಿರ್ಬೋದು, ಡಾಕ್ಟರೇ ಆಗಿರ್ಬೋದು. ಆದರೆ ನನಗೆ ಅಷ್ಟು ದುರಾಂಕಾರನೂ ಇಲ್ಲ, ಏನೂ ಇಲ್ಲ. ನಾನು ಅಚ್ಚುಕಟ್ಟಾಗಿ ಮನೆಗೆ ಏನೇ ಕೆಳಗಡೆ ಏನೇ ಕೂತ್ಕೋತೀನಿ. ನನಗೆ ಇದೇನೇ ತುಂಬ ಇಷ್ಟ. ಏ ಯೋನವ, ಮೊದಲನೇಗಿಂತ ಮನೆಗೆ ಬಂದೀಗ ಓ ನಿನ್ನ ಎಲ್ದ ಕುಸ್ಕೊಬಿಟ್ಟು ಇದು ಮಾಡ್ತೀನಿ ಅನ್ಕಡ. ನೀನು ನೋಡ್ತೀರ ನಾನು ಹೆಂಗೆ ನೋಡ್ಕೋತೀನಿ ಅಂತ. ಇರವ, ಕೂತ್ಕೊಳ್ಳವ, ಚೇರ್ ಮೇಲೆ ಕೂತ್ಕೊಳ್ಳವ. ಅಯ್ಯೋ ಆಂಟಿ, ನೀವು ನನ್ಗೇನು ಸೇವೆ ಮಾಡ್ತಾ ಇದ್ದೀರಾ? ನಾನು ಮಹಾರಾಣಿ ತರ ಕಾಣಿಸ್ತಾ ಇದ್ದೀರಾ ನಿಮಗೆ ಸೇವೆ ಮಾಡಕ್ಕೆ? ಹಾ, ಹೋಗಿ ಹೋಗಿ ನನಗೆ ಸೇವೆ ಮಾಡ್ತಾ ಇದ್ರಲ್ಲ, ಮಹಾರಾಣಿ ತರ ಕಾಣಿಸ್ತಾ ಇದ್ದೀನಿ ಅಂತನಾ? ನೋಡಿ, ನಾನು ಯಾವ ಮಹಾರಾಣಿನೂ ಅಲ್ಲ, ಏನೂ ಅಲ್ಲ, ಸರಿನಾ? ನಾನು ನಾರ್ಮಲ್ ಮನುಷ್ಯನೇ. ದಯವಿಟ್ಟು ಇದು ನನ್ನ ಮನೆ, ಇದು ನನ್ನ ತವ್ರ ಮನೆ ನನಗೆ ಹೆಂಗೆ ಬೇಕು ಹಂಗೆ ಆರಾಮಾಗಿ ಕೂತ್ಕೊಳ್ಳೋಕೆ ಬಿಡಿ. ನೀವು ಈ ಚೇರ್ ತಂದು ಕೊಡೋದು, ಆರತಿ ಮಾಡೋದು, ಹಬ್ಬ ಇದೆಲ್ಲ ನನಗೆ ಇಷ್ಟ ಆಗಕ್ಕಿಲ್ಲ. ಆದ್ರೂ ಕಣವ, ನಮ್ಮ ಸಂತೋಷಕ್ಕನ ಕುಂತ್ಕ ಕಣವ. ನೀನು ಗೊತ್ತಿಗ ಅಂತ ನನ್ನ ಕನಸು ಮನಸ್ಸಾಗೂ ಅನ್ಕೊಂಡಿರಲಿಲ್ಲ. ಕುಂತ್ಕೊಳ್ಳವ ನೀನು. ಆಯ್ತು, ನಿಮ್ಮ ಖುಷಿಗೆ ನಾನು ಕೂತ್ಕೋತೀನಿ. ಅಮ್ಮ, ತಗೊಳಮ್ಮ. ನಿನಗೆ ಮತ್ತೆ ಸೀರೆ ಬಟ್ಟೆ ಎಲ್ಲ ನಿನ್ಗೂ ಆಶೆಗೆ ಇಬ್ರಿಗೂ ಕಳ್ಸೈತೆ. ತಗೊಳಮ್ಮ. ಇದೆಲ್ಲ ಯಾಕವ ಬೇಕಿತ್ತು? ನಾನು ಕೇಳ್ತಾ ಇದ್ದೀನಿ, ಈ ಚೇರು ಈ ಆರತಿ ಎಲ್ಲ ಯಾಕೆ ಬೇಕಿತ್ತು ಅಂತೇಳಿ. ನೀವು ಸುಮ್ಮನೆ ಬಿಡಲಿಲ್ಲ ಅಲ್ವಾ? ಹಾಗೇನೆ ನಮ್ಮ ಅತ್ತೆನೂ ಸ್ವಲ್ಪ ಸುಮ್ಮನೆ ಬಿಡಲ್ಲ. ತಗೊಳ್ಳಿ. ನಾನು ಕೂತ್ಕೋತೀನಿ, ಆರಾಮಾಗಿ ಕೂತ್ಕೋತೀನಿ, ಸರಿನಾ? ನಾನೇನು ಎದ್ದು ಓಡೋಗಲ್ಲ. ಕೂತ್ಕೊಂಡು ನಿಧಾನಕ್ಕೆ ಮಾತಾಡೋಣ, ಸಮಾಧಾನವಾಗಿರಿ. ಇಷ್ಟೊಂದು ಎಕ್ಸೈಟ್ಮೆಂಟ್ ಯಾಕೆ? ನಾನು ಆರಾಮಾಗಿ ಕೂತ್ಕೋತೀನಿ. ಯವ್ವ, ನೀನು ತಗಿನಿ ಯೋಸ್ ಮಾತಾಡಬೇಕು. ಲೇ ಬಾರಿ ಶಾಂತಮ್ಮ, ಬಾಬಾ ಸರ್ಸರ್ ಅಡುಗೆ ಪಡ್ಗಿಗೆಲ್ಲ ರೆಡಿ ಮಾಡ್ಕೊ ಬಾ. ನಾನು ನಮ್ಮ ಆಶಿಗೆ ಫೋನ್ ಹಾಕ್ತೀನಿ, ಬೊತ್ತಳೋಳು ಸರ್ಸರ್ನ. ಅಷ್ಟಾಗ ನಾನು ಎಲ್ಲನೂ ರೆಡಿ ಮಾಡಬೇಕು. ಬಾ. ಅಯ್ಯೋ ಕುಂತ್ಕೊಳ್ಳವ ನೀನು. ಅಯ್ಯೋ ಕುತ್ಕೊಳ್ಳವ. ಏನವ, ನಿಂಗೆ ಏನು ಇಷ್ಟ ಅಂತಾನೆ ನೀನು ಗೊತ್ತಿಲ್ಲ ಕಣವ. ಅದು ಏನು ಇಷ್ಟನೋ ಏನು ಇಷ್ಟ ಇಲ್ವ ನಾಕಣೆ. ಏನವ ಇಷ್ಟ ನಿಂಗೆ ಹೇಳವ. ನಿಂಗೆ ಏನು ಇಷ್ಟ ಆದರೆ ಅದನ್ನೇ ನೀ ಮಾಡಾಕ್ತೀನಿ ನಾನು. ಚಿಕನ್ನು ಮಟನ್ನು ಒಬ್ಬಟ್ಟೂಟ ನಿಂಗೆ ಏನವ ಬೇಕು ಹೇಳವ. ಅಯ್ಯೋ, ನೀವೇನು ಮಾಡಿದ್ರು ಸರಿನೇ, ಒಂದು ಲೋಟ ನೀರು ಕೊಟ್ಟರು ಸರಿನೇನೆ. ಏ ಬಾರಿ ನೀನು. ಹುಡ್ಗಿನ ಕೇಳ್ಬಿಟ್ಟು ಕೋಳಿನ ಕೇಳ್ಬಿಟ್ಟು ಮಸಾಲೆ ಅರಿತಲ್ಲಿ ಇವಳು. ಹೋಗಿ ಅವಳನ್ನ ಕೇಳ್ಬಿಟ್ಟು ಇದು ಮಾಡ್ತಿದ್ದೀಗ ನೀನು. ಬಾ ಸುಮ್ಕೇನಿಯ, ನಾನು ನೋಡ್ಕೊತೀನಿ ಬಾಯಿಲಿ. ಹೋಗಿ ಮಟನು ಚಿಕನು ಎಲ್ಲನೇ ಸರ್ಸರನ್ನ ಎತ್ಕೊಂಬಿಟ್ಟು ಬಾವು. ಯಜಮಾನ್ರು ಫೋನ್ ಹಾಕ್ಬಿಡು, ಹಾಗೇನೆ ಸರ್ಸರ್ನೆಲ್ಲ ಎತ್ಕೊಂಬಿಟ್ಟು ಬರಲಿ. ಹಾಗೆ ಒಂದು ಲೋಟ ಏನವ ಕುಡಿಯೋದು ನೀನು? ಬೂಟ್ಸ್ ಅದೇನೋ ಬರ್ತಲ್ಲ, ಹಾರ್ಲಿಕ್ಸು ಅದೇನೋ ಬರ್ತದಲ್ಲ, ಏನವ ಕುಡಿಯೋದು ನೀನು ಹೇಳವ. ಹಾಗೆ ಅಂಗಡಿಗೆ ಹೋಯ್ತಾವಳೆಲ್ಲ ತೋರಿಸ್ಬಿಡ್ತೀನಿ. ಅಮ್ಮ, ಕಾಫಿನೇ ಮಾಡ್ಕೊಡು ಸಾಕು. ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗ್ಬೇಡ ಅಂತ ಹೇಳ್ತಿಲ್ವಾ? ಅಲ್ಲ ಕಣವ, ನೀನು ಏನು ಕುಡಿತೀಗ ಅಂತ ನಮ್ಗೆ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ಏನು ಯಾಕೆ ಹೇಳ್ದೆ. ಹೋಗು ಅದೇನೋ ಸರ್ಸರ್ನ ಎಲ್ಲ ಅಂಗಡಿಗೆ ಹೋಗ್ಬಿಟ್ಟು ಬ್ಯಾಗ್ ಎತ್ಕೊಂಡು ತಗೊಂಬಿಟ್ಟು ಬಾ ಹೋಗು. ಏನೇನು ಹಾಗೆ ಯಜಮಾನ್ರಿಗೆ ಹೇಳು. ಸರಿನಾ? ಹಿಂಗೆ ಅಂತ ಹೇಳ್ಬಿಟ್ಟು ಬಂದವಳೆ ಅಂತ ಹೇಳ್ಬಿಟ್ಟು. ಸರಿ ನಾನು ಎಲ್ಲ ನೋಡ್ಕೊತೀನಿ. ನೀವು ಮಗಳ ತಂಗ ಮಾತಾಡ್ತಾ ಇರ್ರಿ, ಸರಿನಾ? ಯೋನ ಗುಂಡ, ಯೋನ ನನ್ನೇ ನೋಡ್ತಾ ಇದ್ದೀಗ. ಅಯ್ಯಯ್ಯೋ, ಸೇವ್ ನಮ್ಮ ಮುಸುಂತಾರ ನೀನು ಎಲ್ಲ ನೋಡಕ್ಕೆ. ಚೀಕಳ ಹೆಂಗ್ ನೋಡ್ತಾವ ನೋಡು. ಸರಿ ಅಕ್ಕ, ಬತ್ತೀನಿರು ಮಗಳೇ. ಎಲ್ಲದಕ್ಕೂ ಕ್ಷಮಿಸ್ಬಿಡು ಕಣವ, ನನ್ನ ಕ್ಷಮಿಸ್ಬಿಡವ. ನಂದೇ ತೆಪ್ಪಾಯ್ತು ಕಣಯ್ಯವ, ಕ್ಷಮಿಸ್ಬಿಡು. ನಾನೇ ಗೃಹ ಪ್ರವೇಶಕ್ಕೆ ಬಂದ್ಬಿಟ್ಟು ಕಾರ್ಡ್ ಕೊಡನಿ ಅಂತ ಅನ್ಕೋತಾ ಇದ್ದೆ. ಅಷ್ಟಾಗಿ ನೀನೇನೇ ಬಂದ್ಬಿಟ್ಟಲ್ಲ, ಭಾಳ ಖುಷಿ ಆಯ್ತು ನನಗಂತೂ. ಕ್ಷಮಿಸ್ಬಿಡವ, ಇವಳು ಬಡಪಾಯಿನ ಕ್ಷಮಿಸ್ಬಿಡು. ಅಯ್ಯೋ, ಅಷ್ಟೊಂದು ದೊಡ್ಡ ಮಾತು ಯಾಕಮ್ಮ? ಬಿಡಿ, ಇಬ್ರು ಕಡೆಯಿಂದನೂ ತೆಪ್ಪಾಗೈತೆ. ಗೊತ್ತಿಲ್ದೇನೋ ಇಬ್ರು ಕಡೆಯಿಂದನೂ ತೆಪ್ಪಾಗೈತೆ. ಬುಡಿ, ಏನಾಗಕ್ಕಿಲ್ಲ. ಇಷ್ಟಕ್ಕೆಲ್ಲ ಯಾಕೆ ಕ್ಷಮೆ ಕೇಳ್ತೀರಾ? ಯಾಕೋನವ, ಕೇಳಬೇಕು ಅಂತ ಅನ್ನಿಸ್ತು ನನಗಂತೂ.